ಓ ಮೈ ಗಾಡ್ ವಾಟ್ ಇವನ್ ಹ್ಯಾಪ್ನಿಂಗ್ ಹಿಯರ್? ಹಾಸ್ಪಿಟಲಲ್ಲಿ ಪೇಷಂಟ್ಸ್ ಮೇಲೆ ಐಸ್ ವಾಟರ್ ಆಗ್ತಾ ಇದ್ದಾರೆ. ವಾಟ್ಸ್ ಹ್ಯಾಪ್ನಿಂಗ್, ಕ್ಯಾನ್ ಯು ಗೆಸ್ ದ್ಯಾಟ್? ಅಫ್ಕೋರ್ಸ್ ಇದನ್ನು ನಾವು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇವನ್ ಸನ್ ಸ್ಟ್ರೋಕ್ ಅಂತಲೂ ಕೂಡ ಹೇಳ್ತೀವಿ. ಯೂಶ್ವಲಿ ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಅಥ್ಲೆಟ್ಸ್, ವರ್ಕರ್ಸ್ ಆ್ಯಂಡ್ ಫಾರ್ಮರ್ಸ್. ಯಾರು ಜಾಸ್ತಿ ಈ ಒಂದು ಸನ್ನಿಗೆ ಎಕ್ಸ್ಪೋಸ್ ಆಗ್ತಾರೋ ಅಂಥವರಲ್ಲಿ ಈ ಒಂದು ಹೀಟ್ ಸ್ಟ್ರೋಕ್ ಕಾಣ್ಕೊಳ್ಳುತ್ತೆ. ಅದು ಮೇನ್ ರೀಸನ್ಸ್ ನಿಮಗೆ ಗೊತ್ತಿರ್ಬೋದು. ಆನ್ ಅ ಇಯರ್ಲಿ ಬೇಸಿಸ್ ನಮ್ಮ ಈ ಒಂದು ಗ್ಲೋಬಲ್ ಟೆಂಪ್ರೇಚರ್ ಅಥವಾ ಗ್ಲೋಬಲ್ ವಾರ್ಮ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ ಈ ಒಂದು ಬೇಸಿಗೆಯ ಸಮಯದಲ್ಲಿ ನಮ್ಮ ಒಂದು ಭೂಮಿಯ ತಾಪಮಾನ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಒಂದು ಸಮಯದಲ್ಲಿ ನೀವು ಅತಿ ಲಾಂಗ್ ಡ್ಯೂರೇಷನ್ ಸನ್ನಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಈ ಒಂದು ಹೀಟ್ ಸ್ಟ್ರೋಕ್ ಕಾಣಿಸ್ತದೆ. ಯಾ, ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ಅ ಗುಡ್ ಜಾಬ್. ಹೌದು, ಈ ಹೀಟ್ ಸ್ಟ್ರೋಕ್ ಏನಿದೆ ಅದನ್ನು ನಾವು ಕರೆಕ್ಟ್ ಟೈಮ್ ಆ್ಯಂಡ್ ಕರೆಕ್ಟ್ ಸಿಚುವೇಷನಲ್ಲಿ ನಾವು ಆ ಒಂದು ಪೇಷಂಟ್ನ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಮನುಷ್ಯನಿಗೆ ಪ್ರಾಣಕ್ಕೆ ತುತ್ತಾಗುವಂಥ ಒಂದು ಸಂದರ್ಭ ತಂದಿರ್ತದೆ. ಈ ಒಂದು WHO ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ ಟಿಲ್ 2025 ಇಯರ್ಲಿ ಬೇಸಿಸ್ 5.5 lakhs ಅರೌಂಡ್ 5.5 ಲಕ್ಷ ಮಂದಿ ಸಾವನ್ನಪ್ತಾ ಇದ್ದಾರೆ ಜಸ್ಟ್ ಈ ಒಂದು ಸನ್ ಸ್ಟ್ರೋಕಿಂದ. ಅದರಲ್ಲೂ ಇಂಡಿಯಾದಲ್ಲಿ ಲಾಸ್ಟ್ ಇಯರ್ 84 ಮೆಂಬರ್ಸ್ ಸಾವನ್ನಪ್ಪಿದ್ದಾರೆ. ಯೂಶ್ವಲಿ ನಾವು ಕೇರ್ ಮಾಡಬೇಕಾಗಿರುವಂಥ ವಿಚಾರವೇ ಇದು. ಹಾಗಂತ ನಾವು ಹೀಟ್ ಸ್ಟ್ರೋಕ್ ಅಂತ ಕೇಳಿದ ತಕ್ಷಣ ಭಯಪಟ್ಟು ಅಥವಾ ಬೆಚ್ಚಿ ಬೀಳಿ ನಾವು ಕೂತ್ರೆ ಹೀಟ್ ಸ್ಟ್ರೋಕ್ ಗುರಿಯಾಗಿರುವಂಥ ವ್ಯಕ್ತಿನ ನಾವು ಕಾಪಾಡಲಿಕ್ಕಾಗಲ್ಲ. ಅವ್ರಿಗೆ ಹೀಟ್ ಸ್ಟ್ರೋಕ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಬಿಸಿಲಿನಲ್ಲಿರುವ ಆ ವ್ಯಕ್ತಿನ ಸಡನ್ನಾಗಿ ನಾವು ನೆರಳಿಗೆ ಶಿಫ್ಟ್ ಮಾಡಬೇಕು. ಆ್ಯಂಡ್ ಅವ್ರ ಕ್ಲೋತ್ಸ್ ಏನಿದೆ ಆದಷ್ಟು ನಾವು ಅದನ್ನು ರಿಮೂವ್ ಮಾಡಬೇಕು. ಬಿಕಾಸ್ ಆ ಒಂದು ಬಾಡಿ ಟೆಂಪ್ರೇಚರ್ನ ನಾವು ಕೂಲ್ ಮಾಡಲಿಕ್ಕೆ. ಆ್ಯಂಡ್ ಸ್ಪಾಂಜ್ ಬಾತ್ ಆರ್ ಕೋಲ್ಡ್ ಕಂಪ್ರೆಸ್ ಈ ಕೋಲ್ಡ್ ಕಂಪ್ರೆಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಬ್ರಿಸ್ಟ್, ನೆಕ್ ಮತ್ತು ಗ್ರಾಯಿನ್ ರೀಜನಲ್ಲಿ ಕೋಲ್ಡ್ ಕಂಪ್ರೆಸ್ನ ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಎಕ್ಸೆಸಿವ್ ಸ್ವೆಟ್ಟಿಂದ ಬಾಡಿಯಲ್ಲಿರುವಂಥ ಎಲೆಕ್ಟ್ರೋಲೈಟ್ಸ್ ಲೂಸ್ ಆಗಿರುತ್ತೆ. ಹಾಗಾಗಿ ನಾವು ಅವ್ರಿಗೆ ಎಲೆಕ್ಟ್ರೋಲೈಟ್ ಫ್ಲೂಯಿಡ್ಸ್ ಕೂಡ ಕೊಡಬೇಕಾಗುತ್ತೆ ಕುಡಿಯೋದಕ್ಕೆ. ಆ್ಯಸ್ ವೆಲ್ ವಾಟರ್ ಟು ಹೈಡ್ರೇಟ್ ದಟ್ ಪೇಷಂಟ್. ಆ್ಯಂಡ್ ಇನ್ನೊಂದೇನಂತಂದರೆ ಅವರು ಇನ್ ಕೇಸ್ ಸೆಮಿ ಕಾನ್ಷಿಯಸ್ ಇತ್ತು ಅಂದರೆ ಅವ್ರು ಅನ್ಕಾನ್ಷಿಯಸ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ನೀರು ಕುಡಿಸ್ಲಿಕ್ಕೆ ದಯವಿಟ್ಟು ಹೋಗಬೇಡಿ. ಬಿಕಾಸ್ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಫ್ ಅವ್ರದ್ದು ಬಾಡಿ ಟೆಂಪ್ರೇಚರ್ ಏನಾದರೂ 102 ಆರ್ 105 ತನಕ ರೀಚ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅಫ್ಕೋರ್ಸ್ ಯು ನೀಡ್ ಟು ಸೀಕ್ ಅ ಮೆಡಿಕಲ್ ಎಮರ್ಜೆನ್ಸಿ ಆ್ಯಂಡ್ ಇಮಿಡಿಯೇಟಾಗಿ ಅವ್ರನ್ನ ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ನೀವು ಕೇಳ್ಬೋದು, ಮೇಡಮ್ ಹೀಟ್ ಸ್ಟ್ರೋಕ್ಗೆ ಫಸ್ಟ್ ಏಡ್ ಹೇಳಿದ್ರಿ ಆ್ಯಂಡ್ ಹೀಟ್ ಸ್ಟ್ರೋಕ್ ಯಾಕೆ ಕಾಸ್ ಆಗುತ್ತೆ, ವರ್ಲ್ಡ್ ವೈಡ್ ಹೀಟ್ ಸ್ಟ್ರೋಕ್ ಎಷ್ಟು ಆಗ್ತಾ ಇದೆ ಎಲ್ಲದ್ರ ಬಗ್ಗೆ ಕೇಳಿದ್ರಿ. ಬಟ್ ಹೀಟ್ ಸ್ಟ್ರೋಕ್ ಆಗಿದೆ ಇಲ್ಲ ಅವ್ರಿಗೆ ಅಂತ ಹೇಗೆ ಗೊತ್ತಾಗುತ್ತೆ ಮೇಡಮ್? ಆ್ಯಂಡ್ ಹೀಟ್ ಸ್ಟ್ರೋಕ್ ಆಗದೆ ಇರೋ ರೀತಿ ಹೇಗೆ ನಾವು ಕಾಪಾಡ್ಬೋದು ಅಂತ ಕೇಳ್ಬೋದು. ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ಸ್ಟೇ ಟ್ಯೂನ್. ಐ ವಿಲ್ ಬಿ ಬ್ಯಾಕ್ ಟು ಯು.